ಫಸ್ಟ್ ನನ್ನ ಹೆಂಡತಿ, ಅವಳಿಗೆ ತುಂಬ ಇಷ್ಟ ಆಗಿದೆ. ಆ್ಯಂಡ್ ನಮ್ಮ ಅತ್ತಿಗೆ. ದರ್ಶನ್ ಸರ್ ಅವರು ಕೂಡ ಸಿನಿಮಾ ನೋಡಿದ್ದಾರೆ ತಾಯಿಯವ್ರ ಜೊತೆಗೆ. ನಮ್ಮ ಫ್ಯಾಮಿಲಿಗೋಸ್ಕರ ಒಂದು ಶೋ ಅರೇಂಜ್ ಮಾಡಿಕೊಟ್ರು ನಮ್ಮ ಪ್ರೊಡ್ಯೂಸರು. ಕೆಲವೊಂದು ಕಡೆ ಭಾವುಕರಾಗ್ತಿದ್ದನ್ನ ನಾವು ಆ್ಯಕ್ಚುಲಿ ವಿಜುವಲ್ಸ್ ಅಲ್ಲಿ ನೋಡಿದ್ವಿ. ಸೊ ಅವ್ರಿಗೆ ಯಾವುದು ತುಂಬ ಟಚ್ ಆಗಿತ್ತು ಸಿನಿಮಾದಲ್ಲಿ? ಪರ್ಫೆಕ್ಟ್ ಆಗಿದೆ, ತುಂಬ ಚೆನ್ನಾಗಿದೆ ಆ್ಯಂಡ್ ವೆರಿ ಎಂಟರ್ಟೈನಿಂಗ್ ಆಗಿದೆ ಸಿನಿಮಾ ಅಂತ ಹೇಳೋದು. ಹಿಂಗೆ ಸರ್ ಪ್ರೊಡ್ಯೂಸರ್ ಸೇಫ್ ಆಗಿದ್ದಾರೆ ಹೇಗೆ ಅಂತ? ಇದು ಸ್ಯಾಟಲೈಟು ಡಿಜಿಟಲ್ ಬಿಸ್ನೆಸ್ ಎಲ್ಲ ಏನೂ ಇಲ್ಲ, ಹಿಂದಿ ಡಬ್ಬಿಂಗ್ ರೈಟ್ಸ್ ಎಲ್ಲ ಏನೂ ಇಲ್ಲ. 100% ಕಲೆಕ್ಷನ್ ಇಂಪ್ರೂವ್ ಆಗೇ ಆಗುತ್ತೆ. ಕರ್ನಾಟಕದಾದ್ಯಂತ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ಅಂತ? ಮೈಸೂರು ಕಡೆ, ಮಂಡ್ಯ ಕಡೆ ಎಲ್ಲ ತುಂಬ ಜನ ಇಷ್ಟಪಡ್ತಾರೆ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ದಿನಕರ್ ತೂಗುದೀಪ ನಿರ್ದೇಶನದ ಬಹು ನಿರೀಕ್ಷಿತ ರಾಯಲ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋ ಮುಗಿದಿದೆ. ದಿನಕರ್ ಅವರು ನಮ್ಮ ಜೊತೆಗೆ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ ಬನ್ನಿ. ದಿನಕರ್ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ಡೇ ಫಸ್ಟ್ ಶೋ ಜನಗಳ ಜೊತೆಗೆ ನೋಡಿದ್ದೀರಾ, ರೆಸ್ಪಾನ್ಸ್ ಕೂಡ ತಿಳ್ಕೊಂಡಿರ್ತೀರಾ. ಹೇಗೆ ಅನ್ನಿಸ್ತಾ ಇದೆ, ಹೇಗೆ ಬರ್ತಾ ಇದೆ ರೆಸ್ಪಾನ್ಸ್? ಥ್ಯಾಂಕ್ ಯು. ನಿಮ್ಮ ಥ್ರೂ ನಾವು ಅವ್ರನ್ನ ರೀಚ್ ಮಾಡಬೇಕು ಅಂತ ಎಲ್ಲ ಮಾಡಿದ್ವಿ. ನೀವು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ವಿ ನಮ್ಮ ಸಿನಿಮಾ ರಿಲೀಸ್ ಬಿಫೋರ್ ಪ್ರಮೋಷನ್ಗೆ. ಆ್ಯಂಡ್ ರೀಚ್ ಆಗಿದೆ. ಆ್ಯಂಡ್ ಅದೇ ನಾವು ಕತೆ ಮಾಡಿದಾಗಲೇ ಅಂದ್ಕೊಂಡಿದ್ದೀವಿ ಜನ ನಮ್ದು ಸಿನಿಮಾಲಿ ಈ ಜಾಗದಲ್ಲಿ ಈ ರೀತಿಲಿ ಫೀಲ್ ಆಗಲಿ ಅಂತ. ಆ್ಯಂಡ್ ಅದೇ ರೀತಿಯಲ್ಲಿ ಅವ್ರು ಆಗ್ತಾ ಇದ್ದಾರೆ. ಸೊ ಅದು ನೋಡಿದಾಗ ಖುಷಿ ಆಗುತ್ತೆ. ಹೌದು, ನಾವು ಕರೆಕ್ಟಾಗಿ ಕೆಲಸ ಮಾಡಿದ್ದೀವಿ, ನಾವೇನು ಅಂದ್ಕೊಂಡು ಮಾಡಿದ್ದೀವಿ ಅದು ರೀಚ್ ಆಗ್ತಾ ಇದೆ ಅಂತ ತುಂಬ ಖುಷಿ ಇದೆ. ಸರ್, ಯಾವುದೇ ಪ್ರಿಸರ್ವೇಟಿವ್ ಅಥವಾ ಕೆಲವೊಂದಷ್ಟು ಅಡಲ್ಟ್ರೆಂಟ್ಸ್ ಹಾಕಿ ಫುಡ್ಡಿಗೆ ಯೂಸ್ ಮಾಡಿ ಬೇರೆ ಥರ ಅದು ಪರಿಣಾಮಗಳನ್ನು ಬೀರುತ್ತೆ. ಆ ಲೈನ್ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ, ಅದನ್ನು ಟಚ್ ಮಾಡಿರೋದು. ಈ ಥಾಟ್ ಹೆಂಗೆ ಬಂತು ನಿಮಗೆ ಅಂತ? ಏನಿಲ್ಲ, ಇವಾಗ ತುಂಬ ಪೇಪರ್ಲೆಲ್ಲ ಓದ್ತಾ ಇದೆ. ಒಂದು ನಮ್ಗೆ ಹತ್ರ ಒಂದು ಸಿಚುವೇಶನ್ ಬಂತು. ಅಂದರೆ ಗಂಡ ಹೆಂಡ್ತಿರ ಮಧ್ಯದಲ್ಲೇ ಒಂದು ಕಾನ್ಫ್ಲಿಕ್ಟ್ ಶುರು ಆಗಬೇಕು ಅಂದಾಗ ಏನು ಮಾಡಬೇಕು ಅಂದಾಗ ಆಗ ಈ ಪಾಯಿಂಟ್ನ ಇಟ್ಕೊಂಡು ನಾವು ಮಾಡಿದೆ. ಅಂದರೆ ಅದ್ರ ಬಗ್ಗೆನೇ ನಾನು ತುಂಬ ಹೋಗಿಲ್ಲ. ಇಟ್ಸ್ ಜಸ್ಟ್ ಒಂದು ಸಣ್ಣ ಪಾಯಿಂಟ್, ಒಂದು ಸೀನಲ್ಲಿ ಹಿಂಗೆ ಬಂದು ಹೋಗುತ್ತೆ. ಇನ್ನು ರಾಯಲ್ ಸಿನಿಮಾ ವಿರಾಟ್ ಅವರಿಗೆ 2ನೇ ಸಿನಿಮಾ, ಬಟ್ ಸ್ಟಿಲ್ ಒಂದು ಒಳ್ಳೆ ಲಾಂಚ್ ಅಗೇನ್, ಮತ್ತೊಂದ್ಸಲ ಒಳ್ಳೆ ಲಾಂಚ್ ಅಂತಲೇ ಹೇಳ್ಬೋದು. ಅಂದರೆ ಫಸ್ಟ್ ಹಾಫ್ ಆಲ್ಮೋಸ್ಟ್ ಯಾಕೆಂದರೆ ಅವರ ಮ್ಯಾನರಿಸಮ್ಸು, ಫೈಟ್ಸ್, ಡ್ಯಾನ್ಸ್, ಅವ್ರದ್ದೆಲ್ಲ ಏನೇನು ಸ್ಟ್ರೆಂತ್ಸ್ ಇದೆ ಅದನ್ನೇ ಜಾಸ್ತಿ ಫೋಕಸ್ ಮಾಡಿದ್ದಾರೆ ಅನ್ನಿಸ್ತು. ಸೊ ಸೆಕೆಂಡ್ ಹಾಫಲ್ಲಿ ಆಲ್ಮೋಸ್ಟ್ ದಿನಕರ್ ತೂಗುದೀಪ್ ಅವರ ನಿರ್ದೇಶನದ ಶೈಲಿ ಕಾಣಿಸ್ತಾ ಇತ್ತು. ಅದನ್ನು ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡ್ರಿ ಸ್ಕ್ರೀನ್ ಪ್ಲೇಲಿ ಅಂತ? ಇಲ್ಲ, ಅದು ಪ್ಲ್ಯಾನ್ಡೇ. ಅದು ಈಗ ವಿರಾಟ್ನ ಮಾಡ್ತಾ ಇದ್ದೀವಿ ಅಂದಾಗ ಒಂದು ಕಿಸ್ ನೋಡಿ ವಿರಾಟ್ ಅವ್ರ ಮೇಲೆ ಒಂದಷ್ಟು ಭರವಸೆಗಳಿರುತ್ತೆ, ನಂಬಿಕೆಗಳಿರುತ್ತೆ. ಈಸ್ ಎ ವೆರಿ ಗುಡ್ ಡ್ಯಾನ್ಸರು, ವೆರಿ ಗುಡ್ ಫೈಟರು ಅಂತೆಲ್ಲನೂ. ಸೊ ಅದನ್ನೆಲ್ಲನೂ ಎನ್ಹಾನ್ಸ್ ಮಾಡ್ಕೊಂಡು, ಆ್ಯಂಡ್ ಯಂಗ್ಸ್ಟರ್ ಆಗಿರೋದ್ರಿಂದ ಲವ್ ಬೇಕೇ ಬೇಕು ಯಂಗ್ಸ್ಟರ್ಸ್ಗೆ. ಆ್ಯಂಡ್ ನಾವು ಸ್ವಲ್ಪ ಯೂತ್ಗೂ ಟಾರ್ಗೆಟ್ ಮಾಡೋಣ ಇವ್ರ ಥ್ರೂ ಅಂತ ಅಂದ್ಕೊಂಡೆ ಅದನ್ನ ಇಟ್ಕೊಂಡು. ಬಟ್ ಅದೇ ಕತೆ ಹೋಗ್ತಾ ಸೆಕೆಂಡ್ ಹಾಫಲ್ಲಿ ದಿನಕರ್ ಸಿನಿಮಾ ಆಗೋಯ್ತದು. ಸರ್, ಈಗ ನಿಮ್ಮ ಸಿನಿಮಾಗಳ ಸ್ಟ್ರಿಕ್ಟ್ ಕ್ರಿಟಿಕ್ ಯಾರು? ಸೊ ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಬಂದಿದೆ? ಸ್ಟ್ರಿಕ್ಟ್ ಕ್ರಿಟಿಕ್ ನನ್ನ ಹೆಂಡತಿ, ಅವಳಿಗೆ ತುಂಬ ಇಷ್ಟ ಆಗಿದೆ. ಆ್ಯಂಡ್ ನಮ್ಮ ಅತ್ತಿಗೆ ಇಷ್ಟ ಆಗಿಲ್ಲ. ಇಲ್ಲ ದಿನಕರ್ ಇನ್ನೂ ಬೇರೆ ಏನೋ ಬೇಕಿತ್ತು, ಇನ್ನೂ ಹಿಂಗೆ ಮಾಡ್ಬೋದಿತ್ತು, ಹಂಗೆ ಅಂತ. ಬಟ್ ಇಬ್ಬರು ತುಂಬ ಇಷ್ಟಪಟ್ಟರು ಈ ಸಿನಿಮಾ. ಇಲ್ಲ, ಪರ್ಫೆಕ್ಟ್ ಆಗಿದೆ. ಹೆಂಗೆ ಸೆಕೆಂಡ್ ಹಾಫ್ ಹೆಂಗೆ ಕತೆ ಲೀಡ್ ಆಗುತ್ತೆ ಗೆಸ್ ಮಾಡೋಕ್ಕೆ ಆಗಲ್ಲ. ಹಿಂಗೆ ಆಗುತ್ತೆ ಅಂದರೆ ಅದು ಹಂಗೆ ಆಗಿಲ್ಲ, ಇನ್ನೇನೋ ಬೇರೆ ಮಾಡಿದ. ಅದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಒಂದಷ್ಟು ಕ್ಯೂರಿಯಾಸಿಟಿ ತುಂಬ ಚೆನ್ನಾಗಿ ಕ್ಯಾರಿ ಆಯಿತು ಕ್ಲೈಮ್ಯಾಕ್ಸ್ವರೆಗೂ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ನಾವು ತಾಯಿ ಸಾಂಗ್ಗೆ ಒಂದು ಬೇರೆ ವರ್ಷನ್ ಕೊಟ್ಟಿದ್ದೀವಿ. ಆ ವರ್ಷನ್ ನೋಡಿ ಅವಳು ತುಂಬ ಎಮೋಷ್ನಲ್ ಆಗ್ಬಿಟ್ಟು ಆ್ಯಂಡ್ ತುಂಬ ಖುಷಿಪಟ್ಲು. ಸರ್, ದರ್ಶನ್ ಸರ್ ಅವರು ಕೂಡ ಸಿನಿಮಾ ನೋಡಿದ್ದಾರೆ ತಾಯಿಯವ್ರ ಜೊತೆಗೆ, ಮತ್ತು ವಿಜಯಲಕ್ಷ್ಮಿ ಮೇಡಮ್, ಪ್ರತಿಯೊಬ್ಬರು. ಅಂದರೆ ಒಂಥರ ಫ್ಯಾಮಿಲಿ ಮೂಮೆಂಟ್ ನೋಡೋದಕ್ಕೆ ಅದೊಂದು ವಿಜುವಲ್ಸ್ ಹೊರಗಡೆ ಬಂದಾಗ ತುಂಬ ಖುಷಿ ಅನ್ನಿಸ್ತು ನೋಡಿದಾಗ. ಅಂದರೆ ಬಹಳ ದಿನಗಳ ನಂತರ, ಅಂದರೆ ನಮಗೆ ಗೊತ್ತಿಲ್ಲ, ನೀವು ನೋಡಿರ್ಬೋದು ಒಟ್ಟೊಟ್ಟಿಗೆ, ಬಟ್ ನಾವು ಅಂದರೆ ಪಬ್ಲಿಕಲ್ಲಿ ಅಂದರೆ ಹೊರಗಡೆ ಬಂದಾಗ ಒಟ್ಟಿಗೆ ನೋಡ್ತಿರೋದು, ಆ ಸಿಚುವೇಶನ್ ನೋಡಿದಾಗ ತುಂಬ ಖುಷಿ ಆಯಿತು. ಹೇಗಿತ್ತು ಆ ಸಿಚುವೇಶನ್? ಲೈಕ್ ದರ್ಶನ್ ಸರ್ ಹೇಗೆ ಫೀಲ್ ಮಾಡ್ತಾಯಿದ್ರು ಸಿನಿಮಾ ನೋಡೋ ಒಟ್ಟಿಗೆ ಎಲ್ಲರ ಜೊತೆ ಕೂತ್ಕೊಂಡು? ಏನಿಲ್ಲ, ಸಿನಿಮಾನ ಒಂದ್ಸತಿ ತೋರಿಸೋಣ ದರ್ಶನ್ಗೆ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಥಿಯೇಟ್ರಿಗೆ ಈ ಥರ ಪಬ್ಲಿಕಲ್ಲಂತೂ ಬರೋಕ್ಕಾಗಲ್ಲ. ಸೊ ಅದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದಾಗ ಅದೇ ದರ್ಶನ್ ಅವ್ರಿಗೆ ಒಂದು ಸಪ್ರೇಟ್ ಶೋ ಆರ್ಗನೈಸ್ ಮಾಡೋಣ, ಅವ್ರು ನೋಡ್ತೀನಿ ಅಂತ ಇಷ್ಟಪಡ್ತಾರೆ, ನಮಗೆ ತೋರ್ಸೋಕ್ಕೆ ನಾವು ತೋರಿಸೋಣ ಅಂತೇಳಿ ಖುಷಿಪಟ್ಟು ಅದೊಂದು ನಮ್ಮ ಫ್ಯಾಮಿಲಿಗೋಸ್ಕರ ಒಂದು ಶೋ ಅರೇಂಜ್ ಮಾಡಿಕೊಟ್ರು ನಮ್ಮ ಪ್ರೊಡ್ಯೂಸರು. ಆ್ಯಂಡ್ ಎಲ್ಲರೂ ತುಂಬ ಖುಷಿಪಟ್ಟರು. ನಮ್ಮ ಅಕ್ಕ, ಬಾವ, ಅತ್ತಿಗೆ, ದರ್ಶನ್ನು, ನಮ್ಮ ಅತ್ತಿಗೆ ತಂಗಿ ಬಂದಿದ್ರು, ಅವ್ರು ನೋಡಿ ತುಂಬ ಖುಷಿಪಟ್ಟರು. ಎಲ್ರಿಗೂ ತುಂಬ ಖುಷಿ ಆಯಿತು. ದರ್ಶನ್ ಅವರ ರಿಯಾಕ್ಷನ್ ಹೇಗಿತ್ತು? ಅಂದರೆ ಸಿನಿಮಾ ನೋಡಿದ್ಮೇಲೆ ಕೆಲವೊಂದು ಕಡೆ ಭಾವುಕರಾಗ್ತಿದ್ದನ್ನು ನಾವು ಆ್ಯಕ್ಚುಲಿ ವಿಜುವಲ್ಸ್ ಅಲ್ಲಿ ನೋಡಿದ್ವಿ. ಸೊ ಅವ್ರಿಗೆ ಯಾವುದು ತುಂಬ ಟಚ್ ಆಗಿತ್ತು ಸಿನಿಮಾದಲ್ಲಿ? ನಿಮ್ಮ ಹತ್ರ ಏನು ಹೇಳಿದ್ರು ಅವರು? ಇದು ಇಂಡಿವಿಜುವಲ್ ಒಂದು ವಿಚಾರ ಅಂತ ತಗೊಂಡು ಅವನೇನು ಹೇಳಿಲ್ಲ. ಪರ್ಫೆಕ್ಟ್ ಆಗಿದೆ, ತುಂಬ ಚೆನ್ನಾಗಿದೆ ಆ್ಯಂಡ್ ವೆರಿ ಎಂಟರ್ಟೈನಿಂಗ್ ಆಗಿದೆ ಸಿನಿಮಾ ಅಂತ ಹೇಳೋದು. ಸರ್, ಅಂದರೆ ಪರ್ಟಿಕ್ಯುಲರ್ ಆಗಿ ಈಗ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವಂತಹ ನಟ ಅವರು ಯಾವುದಾದ್ರೂ ಪರ್ಟಿಕ್ಯುಲರ್ ವಿಷಯನ ನಿಮ್ಮ ಹತ್ರ ಹೇಳ್ಕೊಂಡಿರ್ತಾರೆ, ಅಂದರೆ ಸಿನಿಮಾ ಇಂಥ ಪಾಯಿಂಟಲ್ಲಿ ನನಗೆ ಜಾಸ್ತಿ ಅಂದರೆ
ಅಪೀಲಿಂಗ್ ಅಂತ ಅನ್ನಿಸ್ತು? ಆ ಥರದ್ದು ಏನಾದ್ರು ಪರ್ಟಿಕ್ಯುಲರ್ ಪಾಯಿಂಟ್ಸ್ ಏನಾದ್ರು ಪಿಕ್ ಮಾಡಿ ಹೇಳಿದ್ರೆ ನಿಮಗೆ ಹೇಗೆ ಅಂತ? ಇಲ್ಲ ಆ ಥರ ಏನು ಪಾಯಿಂಟ್ ಔಟ್ ಮಾಡಿದ, ಹೌದು ಇದು ಹೇಳಿದ್ರು, ವಿರಾಟ್ ತುಂಬ ಚೆನ್ನಾಗಿ ಕಾಣ್ತಾನೆ, ತುಂಬ ಚೆನ್ನಾಗಿ ಮಾಡಿದ್ದಾನೆ ಸಿನಿಮಾಲಿ, ಆ್ಯಂಡ್ ಹೀರೋಯಿನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು. ಸರ್, ಈಗ ಇಲ್ಲಿ ಸಿನಿಮಾ ಈಗ ರೆಸ್ಪಾನ್ಸ್ ಫಸ್ಟ್ ಡೇ ಬಂದಿದೆ, ಬೇರೆ ಕಡೆ ಕರ್ನಾಟಕದಾದ್ಯಂತ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ಅಂತ? ಇನ್ನು ಅದೇ ಇನ್ನು ನಾರ್ತ್ ಕರ್ನಾಟಕದೆಲ್ಲನೂ ಇನ್ನೂ ಶೋ ಅಲ್ಲಿ ಇನ್ನೂ ಬಿಟ್ಟಿರಲ್ಲ ಟೈಮ್, ಅವ್ರದ್ದು ಲೇಟಾಗೆ ಶೋ ಸ್ಟಾರ್ಟ್ ಆಗೋದ್ರಿಂದ ಮೈಸೂರು ಕಡೆ, ಮಂಡ್ಯ ಕಡೆ ಎಲ್ಲ ತುಂಬ ಜನ ಇಷ್ಟಪಡ್ತಾರೆ, ಆ್ಯಂಡ್ ಈವನ್ ಶಿವಮೊಗ್ಗಲ್ಲೂ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಅಂದ್ಬಿಟ್ಟು ರೆಸ್ಪಾನ್ಸ್ ಬರ್ತಾ ಇದೆ. ಸರ್, ಆ್ಯಕ್ಚುಲಿ ಆಲ್ಮೋಸ್ಟ್ ಡೆಬ್ಯೂ ಹೀರೋ, ಸೆಕೆಂಡ್ ಫಿಲಮ್ ಇದು. ಸೊ ಆಲ್ಮೋಸ್ಟ್ 14-15 crores ಬಜೆಟ್ ಸಿನಿಮಾ ಇದು. ಸಾಕಷ್ಟು ನಿಮಗೆ ಪ್ರೆಷರ್ ಇರುತ್ತೆ, ಅಂದರೆ ಟೆನ್ಷನ್ಸ್ ಇರುತ್ತೆ, ಯಾವ ರೀತಿ ಹೋಗುತ್ತೆ ಏನು ಅಂತ. ಹೇಗೆ ಸರ್, ಪ್ರೊಡ್ಯೂಸರ್ ಸೇಫ್ ಆಗಿದ್ದಾರೆ ಹೇಗೆ ಅಂತ? ಇಲ್ಲ, ಸೇಫ್ ಆಗೋಕ್ಕೆ ಇವಾಗೆಲ್ಲ ಇದು ಸ್ಯಾಟಲೈಟು ಡಿಜಿಟಲ್ ಬಿಸ್ನೆಸ್ ಎಲ್ಲ ಏನೂ ಇಲ್ಲ, ಹಿಂದಿ ಡಬ್ಬಿಂಗ್ ರೈಟ್ಸ್ ಎಲ್ಲ ಏನೂ ಇಲ್ಲ. ಅದೇ ನಮಗೆ ಥಿಯೇಟ್ರಿಕಲಿಂದನೇ ರೆವೆನ್ಯೂ ಬರಬೇಕು. ಬಟ್ ಅವರು ತುಂಬ ಕಾನ್ಫಿಡೆಂಟ್ ಆಗಿದ್ರು, ಇಲ್ಲ ಇದು ವರ್ಕ್ ಆಗುತ್ತೆ ಸಿನಿಮಾ. ಅವರು ಸಿನಿಮಾ ಎಲ್ಲ ನೋಡಿದಾಗ ತುಂಬ ಕಾನ್ಫಿಡೆನ್ಸ್ ಇತ್ತು ಅವ್ರಿಗೆ. ಆ್ಯಂಡ್ ಈಗ ಜನಗಳ ಮುಂದೆ ಬಿಟ್ಟಿದ್ದೀವಿ, ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. 100% ಕಲೆಕ್ಷನ್ ಇಂಪ್ರೂವ್ ಆಗೇ ಆಗುತ್ತೆ. ಆ್ಯಂಡ್ ಪ್ರೊಡ್ಯೂಸರ್ ಹಾಕಿರೋ ದುಡ್ಡು ರಿಕವರ್ ಅಂತೂ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ ನಮಗೂ. ಸರ್, ದರ್ಶನ್ ಸರ್ ಅಭಿಮಾನಿಗಳು ಆ್ಯಕ್ಚುಲಿ ಇವಾಗ ಈ ಫಸ್ಟ್ ಡೇ ಬರಬಹುದು ಅಂತ ಅಂದ್ಕೊಂಡಿದ್ರು. ಅವ್ರ ವೈಫ್ ಆಗಿರ್ಬೋದು, ತಾಯಿಯವರಾಗಿರ್ಬೋದು, ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಯಾಕೆ ಸರ್ ಬಂದಿಲ್ಲ ಅಂತ? ತೋರಿಸ್ಬಿಟ್ಟಿದ್ದಲ್ಲ ಸಿನಿಮಾ ಒಂದ್ಸತಿ ಆಲ್ರೆಡಿ, ತಿರ್ಗಾ ಇನ್ನೊಂದ್ಸತಿ ಹೆಂಗೆ? ಆ್ಯಕ್ಚುಲಿ ಅವ್ರು ತುಂಬ ಕಂಫರ್ಟೇಬಲ್ಲು. ಇಲ್ಲಿ ಕ್ರೌಡಲ್ಲಿ ನಮ್ಮ ಅಮ್ಮನಿಗೆ ಪಾಪ ಏಜ್ ಫ್ಯಾಕ್ಟ್ರು, ಅವ್ರ ಮೆಟ್ಲೆಲ್ಲ ಹತ್ಕೊಬರೋಕ್ಕಾಗಲ್ಲ. ಸೊ ಅದಕ್ಕೆ ಅವ್ರನ್ನ ಥಿಯೇಟ್ರಿಗೆ ಕರ್ಕೊಬರೋಕ್ಕೆ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ನಾವು. ಸರ್, ಕೊನೆಯದಾಗಿ ದರ್ಶನ್ ಸರ್ ಅಭಿಮಾನಿಗಳು ಕೂಡ ಸಾಕಷ್ಟು ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ, ಮತ್ತು ಅವರು ಕೂಡ ಸಿನಿಮಾ ನೋಡಿದ್ದಾರೆ, ಸಾಕಷ್ಟು ರಿವ್ಯೂಸ್ ಕೊಡ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ. ಇನ್ನೂ ನೋಡಬೇಕಾಗಿದೆ ಆ್ಯಕ್ಚುಲಿ, ಫಸ್ಟ್ ಡೇ ಶೋ ಆಗಿರೋದಷ್ಟೇ, ಇನ್ನೂ ಸಾಕಷ್ಟು ಶೋಸ್ನ ತುಂಬಬೇಕು ಆ್ಯಕ್ಚುಲಿ. ಸೊ ಇನ್ನೂ ನೋಡಬೇಕಾಗಿರುವಂತಹ ಫ್ಯಾನ್ಸ್ಗಳಿಗೆ ಅಥವಾ ಸಿನಿಮಾ ಪ್ರೇಮಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಈಗ ಇಲ್ಲಿ ಈಗಾಗಲೇ ನೋಡ್ರೆ ಎಲ್ಲ ಸೆಲೆಬ್ರಿಟಿಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಯಾರು ನೋಡಬೇಕಾಗಿರೋ ಸೆಲೆಬ್ರಿಟಿಗಳಿದ್ರೆ ದಯವಿಟ್ಟು ಬಂದು ಥಿಯೇಟ್ರ್ಗಳಲ್ಲಿ ಸಿನಿಮಾ ನೋಡಿ. ನಮಗೆ ನೀವು ಪ್ರೀವಿಯಸ್ ಸಿನಿಮಾಗಳಿಗೆ ಎಷ್ಟು ಸಪೋರ್ಟ್ ಮಾಡ್ತೀವಿ ಅದೇ ಸಪೋರ್ಟು ಈ ಸಿನಿಮಾಗೂ ಬೇಕು ನಮಗೆ. ಸೊ ಪ್ಲೀಸ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ ಮಚ್ ಸರ್, ಆಲ್ ದ ಬೆಸ್ಟ್ ನಿಮಗೆ. ಒಳ್ಳೆಯದು. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ದಿನಕರ್ ತೂಗುದೀಪ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.